ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಬಂಧನ ಮಾಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಮಾತನಾಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದಂತ ರೇವ್ ಪಾರ್ಟಿ ತೆಲುಗು ನಟ ನಟಿಯರು ಇದರಲ್ಲಿ ಭಾಗವಹಿಸಿದ್ರು ಅನ್ನೋ ಮಾತಿದೆ. ಅದಕ್ಕೆ ಸಂಬಂಧಪಟ್ಟಂತೆ 5 ಬಂಧನ ಆಗಿದೆ ಅಂತ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮಾತನಾಡಿದ್ದಾರೆ. ಆದರೆ ಪಾರ್ಟಿಯಲ್ಲಿದ್ದವರು ಯಾರು ಜನಪ್ರತಿನಿಧಿಗಳಲ್ಲ. ಪಾರ್ಟಿಯಲ್ಲಿದ್ದವರಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ರಿಪೋರ್ಟ್ ಬಂದ ತಕ್ಷಣ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಇನ್ನು 5 ಬಂಧಿತರು ಯಾರಿದ್ದಾರೆ ಆ 5 ಕೂಡ ರೇವ್ ಪಾರ್ಟಿಯ ಆಯೋಜಕರು ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಮಾತನಾಡಿದ್ದಾರೆ. ದಿನಾಂಕ 19ನೇ ತಾರೀಕು ಮಧ್ಯರಾತ್ರಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು ಈವೆಂಟನ್ನು ಆಯೋಜನೆ ಮಾಡಿದ್ದು, ಅದರಲ್ಲಿ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ CCB ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಸುಮಾರು 100 ಅಥವಾ 100ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಕಂಡುಬಂದು ಕೂಲಂಕುಷ ತನಿಖೆಯನ್ನು ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆಯೇ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ. ದಾಳಿಯ ಸಮಯದಲ್ಲಿ ಸುಮಾರು ಜನ ಇವರೇನು ಅಲ್ಲಿ ಸೇರಿದ್ರು ಅವರು ಕೆಲವು ಪದಾರ್ಥಗಳನ್ನು ಹೊರಗಡೆ ಬಿಸಾಕಿದ್ದು ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿದ್ದು ಈ ರೀತಿಯ ಒಂದು ಅಂಶಗಳು ಕೂಡ ಅಲ್ಲಿ ನಡೆದಿದ್ದಾವೆ. ಆದಾಗ್ಯೂ ಕೂಡ ಒಟ್ಟು 5 ಜನ ಆರೋಪಿಗಳನ್ನು ಅಲ್ಲಿ ಬಂಧಿಸಿದ್ದೇವೆ ಮತ್ತು ಇದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿದ್ದಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ. ನಂತರ ಜ್ಯುರಿಡಿಕ್ಷನ್ ಆಧಾರದ ಮೇಲೆ, ಸರಹದ್ದಿನ ಆಧಾರದ ಮೇಲೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬರ್ತದೆ ಅಂತ ಕಂಡು ಬಂದಿದ್ದರಿಂದ ಪ್ರಕರಣವನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತೇವೆ. ಇದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ನಮ್ಮ ಪೊಲೀಸ್ ಡಾಗ್ ಸ್ಕ್ವಾಡ್ ಏನಿದ್ದಾವೆ ಇದರಲ್ಲಿ ನಮಗೆ ಸಾಕಷ್ಟು ಒಳ್ಳೆಯ ಒಂದು ಇದನ್ನು ಕೊಡೋದ್ರಲ್ಲಿ ಅನುಕೂಲ ಆಗಿದೆ. ಈ ಡಾಗ್ ಸ್ಕ್ವಾಡನ್ನು ಕಳೆದ ವರ್ಷ ನಾವು ಮಾದಕ ವಸ್ತುಗಳ ಪತ್ತೆಗೆ ನಮ್ಮ ಡಾಗ್ ಸ್ಕ್ವಾಡ್ ಇದುವರೆಗೆ ಉಪಯೋಗ ಆಗ್ತಾ ಇರಲಿಲ್ಲ. ಕಳೆದ ವರ್ಷ ನಾವು ನಮ್ಮ ಡಾಗ್ಗಳನ್ನು ತರಬೇತಿ ಹೊಂದಿರತಕ್ಕಂಥ ನಾಯಿಗಳಿಗೇ ಈ ಮಾದಕ ವಸ್ತುಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅವುಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಡಾಗ್ ಸ್ಕ್ವಾಡ್ಗಳು ನಮ್ಮ ನಾಯಿಗಳ ಮೇನೆಯಲ್ಲಿ ಉಪಯೋಗಿಸಲಾಗಿತ್ತು. ಅವು ಭಾಳ ಉತ್ತಮವಾಗಿ ಈ ಡ್ರಗ್ಗಳನ್ನು ಎಲ್ಲಿ ಅವರು ಬಚ್ಚಿಟ್ಟಿದ್ದು ಕಾರ್ನಲ್ಲಿ ಮತ್ತು ಇನ್ನೊಂದು ಕಡೆ ಅವುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಸೊ ದಿಸ್ ಈಸ್ ಅ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ವಿ ಹ್ಯಾವ್ ಡನ್. ಟ್ರೈನ್ ಡ್ರಾಗ್ಸ್ ಅಗೇನ್ ಹ್ಯಾವ್ ಬಿನ್ ರೀಟ್ರೈನ್ಡ್ ಇನ್ ಡಿಟೆಕ್ಷನ್ ಆಫ್ ಡ್ರಗ್ಸ್ ಆಲ್ಸೋ. ಯಾರು ಬಂದಿದ್ರು ಒಟ್ಟು 101 ಜನ. ಎಷ್ಟು ಜನ ಇದ್ರಪ್ಪ? 101 ಜನ ಇದ್ದರು. ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರೂ ಇರಲಿಲ್ಲ. ಎಲ್ಲರದ್ದು ಇದನ್ನು ಬ್ಲಡ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅವರ ಇದನ್ನು ರಿಸಲ್ಟನ್ನು ನಾವು ಅವೇಟ್ ಮಾಡ್ತೀವಿ. ಹೊರ ರಾಜ್ಯದವರು ಭಾಳ ಜನ ಇದ್ದರು ಅಂತ ಗಮನಕ್ಕೆ ಬಂದಿದೆ. ಯಾವುದು ಇದು ನಡೆದಿರ್ತಕ್ಕಂಥ ಒಂದು ಇದೇನಿದೆ ಅದು ಯಾವ ಆಧಾರದಲ್ಲಿ ಆಗಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಇದು ಹೇಳಲಿಕ್ಕೆ ಆಗೋದಿಲ್ಲ. ಯಾವುದು ಪಾರ್ಟಿ ಮಾಡಿ ಸಿಗಾಕೊಂಡಿದ್ದಾರಲ್ಲಪ್ಪ, ಪಾರ್ಟಿ ಮಾಡಿ ವಾಪಸ್ ಹೋಗಿದ್ರೆ ನೀವು ಆ ಪ್ರಶ್ನೆಯನ್ನು ಕೇಳ್ಬೋದಾಗಿತ್ತು. ಕನ್ಸ್ಯೂಮರ್ಗಳ ಮೇಲೆ ನಾವು ಕಾನ್ಷಿಯಸ್ ಆಗಿ ವಿ ಆರ್ ನಾಟ್ ಟೇಕಿಂಗ್ ಕನ್ಸ್ಯೂಮರ್ ಮೇಲೆ ವಿ ಆರ್ ಕಾನ್ಷಿಯಸ್ಲಿ ವಿ ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ ಬಿಕಾಸ್ ಕನ್ಸ್ಯೂಮರ್ಸ್ ವಿ ಆರ್ ಟೇಕಿಂಗ್ ಸಪ್ರೇಟ್ಲಿ. ಅವರುಗಳ ಸಹಾಯದಿಂದ ನಾವು ಬೇರೆ ಪೆಡ್ಲರ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ತೆಲುಗು ನಟಿ ಹೇಮಾ ನಾನು ಈ ಪಾರ್ಟಿಯಲ್ಲಿ ಇರಲಿಲ್ಲ ಅಂತ ಹೈದರಾಬಾದ್ನ ನಾನೇನೋ ನನ್ನ ಫಾರ್ಮ್ ಹೌಸಲ್ಲಿದ್ದೆ ಅಂತ ತತ್ಕ್ಷಣ ವಿಡಿಯೋ ಮಾಡಿದ್ರು. ಆದರೆ ಅವರು ಕೂಡ ಪಾರ್ಟಿಯಲ್ಲಿದ್ದರು ಅಂತ ಪೊಲೀಸ್ ಆಯುಕ್ತ ದಯಾನಂದ್ ಸ್ಪಷ್ಟನೆ ಕೊಟ್ಟಿದ್ದಾರೆ.
ರೇವ್ ಪಾರ್ಟಿಯಲ್ಲಿ ಹೇಮಾ ಕೂಡ ಭಾಗಿಯಾಗಿದ್ರು. ಆಕೆಯ ಬ್ಲಡ್ ಸ್ಯಾಂಪಲ್ ಅನ್ನ ಪಡೆದುಕೊಂಡು ಈಗಾಗಲೇ ಟೆಸ್ಟ್ಗೆ ಕಳುಹಿಸಲಾಗಿದೆ. ಸ್ಟೇಷನ್ ಬೇಲ್ ಮೇಲೆ ಹೇಮಾ ಅವರನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಕೂಡ ಮಾಹಿತಿಯನ್ನ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಕೊಟ್ಟಿದ್ದಾರೆ. ಸೊ ಹೇಮಾ ಅವರ ಬಗ್ಗೆ ಇರುವಂತಹ ಊಹಾಪೋಹಗಳಿಗೆ ಕೂಡ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ಪತ್ತೆಯಾಗಿದ್ದಾವೆ MDMA, ಹಾಗೆಯೇ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ. ದಾಳಿಯ ಸಮಯದಲ್ಲಿ ಸುಮಾರು ಜನ ಇವರೇನು ಅಲ್ಲಿ ಸೇರಿದ್ರು, ಅವರು ಕೆಲವು ಪದಾರ್ಥಗಳನ್ನು ಹೊರಗಡೆ ಬಿಸಾಕಿದ್ದು ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿದ್ದು, ಈ ರೀತಿಯ ಒಂದು ಅಂಶಗಳು ಕೂಡ ಅಲ್ಲಿ ನಡೆದಿದ್ದಾವೆ. ಆದಾಗ್ಯೂ ಕೂಡ ಒಟ್ಟು 5 ಜನ ಆರೋಪಿಗಳನ್ನು ಅಲ್ಲಿ ಬಂಧಿಸಿದ್ದೇವೆ ಮತ್ತು ಇದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿದಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ.